ರೊಟ್ಟಿ ಬತ್ತು ಚಪಾತಿ ತಿಂದು ಬೋರ್ ಆಗಿರ್ತದೆ. ಅದಕ್ಕೆ ಇವತ್ತು ವೆರೈಟಿ ಮಾಡೋಣ ಅಂತೇಳಿ ಈ ಸಣ್ಣಗೆ ಹೆಚ್ಚಿಕೊಂಡಿದ್ದು ಈರುಳ್ಳಿ ಮತ್ತು ಸಣ್ಣಗೆ ಹೆಚ್ಚಿಕೊಂಡು ಸ್ವಲ್ಪ ಜಜ್ಜಿದಂಥ ಮೆಣಸಿನ್ಕಾಯಿ 2ರಿಂದ 3 ಮತ್ತು ಕಲರಿಗೆ ಅಂತೇಳಿ ಅರಿಶಿಣ ಮತ್ತು ಜೀರಿಗೆ ಮತ್ತು ಸ್ವಲ್ಪ 1 ಸ್ಪೂನು ಖಾರದ ಪುಡಿ ಮತ್ತು ಕೊತ್ತಂಬರಿ 2ರಿಂದ 3 ಹೆಸರು ಅಂದರೆ ಎಲೆ ಇದು ಪಾಲಕ್ಕು ಮತ್ತು ಕೈಗಿಷ್ಟು ಅಂದರೆ ಕೈಗೆ ಬರುವಷ್ಟು 1 ಹಿಡಿ ಮೆಂತ್ಯ ಪಲ್ಯ ತೊಗೊಂಡು ಚೆನ್ನಾಗಿ ತೊಳೆದು ಸಣ್ಣ ಕಟ್ ಮಾಡಿದ್ದು. ಈಗ ನೋಡೋಣ. ಮೊದಲು ಒಂದು ಪಾತ್ರೆಯನ್ನು ಇಟ್ಕೊಂಡು ಅದರಲ್ಲಿ ಚೂರು ಎಣ್ಣೆಯನ್ನು ಹಾಕ್ಕೊಂಡು ಎಣ್ಣೆ ಕೈದ ಬಳಿಕ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಲಿ ಇದು ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಆದ ಬಳಿಕ ಜಜ್ಜಿದ ಮೆಣಸಿನಕಾಯಿ ಮತ್ತು ಜೀರಿಗೆ ಮತ್ತು ಖಾರದ ಪುಡಿ ಅರಿಶಿನ ಪುಡಿ ಇದು ಹಾಕೊಂಡ್ಬಿಡೋಣ. ಹಾಕೊಂಡ್ಬಳಿಕ ಈ ಮೆಂತ್ಯ ಹೆರ್ಕೊಂತ ಮೆಂತ್ಯ ಹಾಕೊಂಡ್ಬಿಡೋಣ. ಉಳಿದಂಥ ಪಾಲಕ್ಕು ಹಾಕೊಂಡ್ಬಿಡೋಣ. ರುಚಿಗೆ ಬೇಕಾದಷ್ಟು ಉಪ್ಪು ಹಾಕೊಂಡ್ಬಿಡೋಣ. ಅರ್ಧ ಕಪ್ಪಷ್ಟು ನೀರು ಹಾಕೊಂಡ್ಬಿಡೋಣ. ಅದು ಚೆನ್ನಾಗಿ ಕುದಿಬೇಕಿದೆ. ಇದು ಪೂರ್ತಿ ಚೆನ್ನಾಗಿ ಕುದ್ದು ಬಟಿ ಬಿಟ್ಟಂಗೆ ಬರಬೇಕು. ಆವಾಗ ನಾವು ಹಿಟ್ಟಿನಲ್ಲಿ ಹಾಕೊಂಡು